ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟ್. ನಾನು ಸುಜಯ್ ರಾಜ್. ತನ್ನ ಮಗಳನ್ನು, ತನ್ನ ಕುಟುಂಬವನ್ನು ಕಾಪಾಡೋದಕ್ಕೆ ಜಾರ್ಜ್ ಕುಟಿ ಯಾವಾಗಲೂ ಶತ್ರುಗಳಿಗಿಂತ ಒಂದು ಸ್ಟೆಪ್ ಮುಂದೆ ಇರ್ತಾನೆ ಅನ್ನೋದು ದೃಶ್ಯಂ 2 ಕ್ಲೈಮ್ಯಾಕ್ಸ್ನಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಬಯಸದೆ ಘಟಿಸಿದ ಅಚಾತುರ್ಯಕ್ಕೆ ತನ್ನ ಕುಟುಂಬ ಬಲಿ ಆಗಬಾರ್ದು ಅಂತ ಜಾರ್ಜ್ ಕುಟಿ ತನಗೆ ಸಮಸ್ಯೆ ಆಗಬಹುದಾದಂತಹ ಎಲ್ಲರನ್ನ ಒಂದು ಸ್ಟೆಪ್ ಮುಂದೆ ಹೋಗಿ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಅನ್ನೋದು ಕ್ಲಿಯರ್ ಆಗಿತ್ತು. ಪ್ರಭಾಕರನ್ ಫ್ಯಾಮಿಲಿಗೆ ಸಿಗಬೇಕಾದಂತಹ ಮಗನ ಅಳಿದುಳಿದ ಅಸ್ಥಿ ಸಿಕ್ಕ ಮೇಲೆ ಈ ಕೇಸ್ಗೆ ಒಂದು ಅಂತ್ಯ ಅನ್ನೋದು ಸಿಕ್ತು ಅನ್ನೋ ರೀತಿ ದೃಶ್ಯಂ 2 ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸಲಾಗಿತ್ತು. ಆದರೆ ಯಾವಾಗ ದೃಶ್ಯಂ 3 ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಯಿತು, ಇನ್ನೇನು ಉಳಿದಿದೆ ಆ್ಯಕ್ಚುಲಿ ತೋರಿಸೋದಕ್ಕೆ? ಈ ಒಂದು ಕಥೆಗೆ ಒಂದು ಎಮೋಷನಲ್ ಎಂಡಿಂಗ್ ಅಂತೂ ಸಿಕ್ಕಿದೆ ಅಲ್ವಾ, ಲಾಜಿಕಲ್ ಎಂಡ್ ಅಂತೂ ಸಿಗಲ್ಲ, ಬಟ್ ಎಮೋಷನಲ್ ಎಂಡ್ ಅಂತೂ ಸಿಕ್ಕಿದೆ ಅಲ್ವಾ ಅನ್ನೋ ರೀತಿ ಆ್ಯಕ್ಚುಲಿ ನಮಗೆಲ್ಲ ಯೋಚನೆ ಬರ್ತಾಯಿತ್ತು. ಬಟ್ ದೃಶ್ಯಂ 3 ಅನೌನ್ಸ್ ಆದಮೇಲೆ ಇನ್ಯಾವ ರೀತಿ ಈ ಸಿನಿಮಾನ, ಈ ಕಥೆನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಇವತ್ತು ದೃಶ್ಯಂ 3 ರಿಲೀಸ್ ಆಗಿದೆ. ಸೊ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಜಾರ್ಜ್ ಕುಟಿ ಈ ಒಂದು ಭಾಗದಲ್ಲಾದರೂ ಸಿಗಾಕೊಳ್ತಾನ ಅಥವಾ ಮತ್ತೆ ವಾಪಸ್ಸು ಅಂದರೆ ಪೊಲೀಸ್ ಅವರನ್ನು ಮತ್ತು ಇಡೀ ಸಿಸ್ಟಮ್ನ ಯಾಮಾರಿಸ್ತಾನ ಅನ್ನುವಂತಹ ಒಂದು ಕುತೂಹಲ ಅಂತೂ ಸಿಕ್ಕಾಬಟ್ಟೆ ಇತ್ತು. ಬಟ್ ಸಿನಿಮಾದಲ್ಲಿ ಬೇರೆಯೇ ಒಂದು ವಿಷಯನ ಇವರು ಕಟ್ಕೊಟ್ಟಿದ್ದಾರೆ. ಇದೊಂದು ಕೊನೆಯೇ ಇಲ್ಲದ ಕೇಸು, ಲಾಜಿಕಲ್ ಎಂಡನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗದಂತಹ ಕೇಸು ಅನ್ನೋದನ್ನು ದೃಶ್ಯಂ 3 ಮೂಲಕ ನಿರ್ದೇಶಕ ಜಿತ್ತು ಜೋಸೆಫ್ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಅಫ್ಕೋರ್ಸ್ ನೀವು ಟ್ರೈಲರಲ್ಲಿ ನೋಡಿರಬಹುದು, ಜಾರ್ಜ್ ಕುಟಿ ಏನೋ ತಾನು ಮಾಡಿದ ತಪ್ಪನ್ನು ಮುಚ್ಚಾಕೋದಕ್ಕೆ ಮಾಡಿದಂತಹ ಪ್ರಯತ್ನಗಳ ಬಗ್ಗೆ ಸಿಕ್ಕಾಬಟ್ಟೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾನೆ. ಬಹುಶಃ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲಿ ಅಂತ ಅಂದ್ಕೊಂಡು ತಾನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿಬಿಡ್ತಾನೆ ಅನ್ನೋ ರೀತಿ ಟ್ರೈಲರಲ್ಲಿ ತೋರಿಸಿದ್ದಾರೆ. ಬಟ್ ಲೆಟ್ ಮಿ ಟೆಲ್ ಯು, ದೃಶ್ಯಂ 3 ಟ್ರೈಲರ್ ಇಸ್ ಟೋಟಲಿ ಡಿಸೀವಿಂಗ್. ಸಿನಿಮಾದಲ್ಲಿ ಬೇರೆಯೇ ಇದೆ. ನಾವು ಊಹೆ ಕೂಡ ಮಾಡೋಕ್ಕೆ ಆಗದ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಜಾರ್ಜ್ ಕುಟಿನ ಹೇಗಾದರೂ ಟ್ರ್ಯಾಪ್ ಮಾಡಬೇಕು ಅಂತ ಅವನ ಹಿಂದೆ ಬೀಳ್ತಾರೆ. ಜಾರ್ಜ್ ಕುಟಿ ಹಿಂದೆ ಮಾಡಿದ ಕೆಲವು ತಪ್ಪುಗಳ ಬೈ ಪ್ರಾಡಕ್ಟ್ಗಳು ಅವನನ್ನು ಸಿಕ್ಕಾಬಟ್ಟೆ ಇನ್ಸೆಕ್ಯೂರ್ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತವೆ. ಸೊ ಇದರಿಂದೆಲ್ಲ ಜಾರ್ಜ್ ಕುಟಿ ಯಾವ ರೀತಿ ಪಾರಾಗ್ತಾನೆ ಅಥವಾ ಪಾರಾಗೋದೇ ಇಲ್ವಾ, ತನ್ನ ಕುಟುಂಬವನ್ನು ಅವನು ಪ್ರೊಟೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ವಾ, ಅಥವಾ ಪೊಲೀಸರ ಕೈಗೆ ಅವನು ಸಿಕ್ಕಿ ಬೀಳ್ತಾನ, ಇದೆಲ್ಲವನ್ನು ನೀವು ತಿಳ್ಕೊಬೇಕಾದ್ರೆ ನೀವು ದೃಶ್ಯಂ 3 ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕಾಗುತ್ತೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ದೃಶ್ಯಂ ಪಾರ್ಟ್ 3 ನಿಮ್ಮನ್ನು ಯಾವುದೇ ಹಂತದಲ್ಲೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಶುರುವಿಂದ ಕೊನೆ ತನಕ ಬಹಳ ಗ್ರಿಪ್ಪಿಂಗ್ ಆಗಿ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದು ಕ್ಲೋಸ್ ಆ್ಯಂಡ್ ಶಟ್ ಕೇಸ್ ಥರ ತೋರಿಸಿರುವಂತಹ ಕಥೆನ ಪ್ರೇಕ್ಷಕರ ಮೇಲೆ ಪಾರ್ಟ್ 3 ಅಂತ ಫೋರ್ಸ್ ಮಾಡ್ದೇನೆ, ಮತ್ತು ಪಾರ್ಟ್ 2 ಹೆಂಗಿದ್ರು ಹಿಟ್ಟಾಗಿದೆ, ಪಾರ್ಟ್ 3ನ ಹೆಂಗೆ ಮಾಡಿದ್ರು ಜನ ನೋಡ್ತಾರೆ ಅಂತ ಪ್ರೇಕ್ಷಕರನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ದೇನೆ ಬಹಳ ಆರ್ಗ್ಯಾನಿಕ್ ಆಗಿ ಈ ಒಂದು ಕಥೆನ ಮುಂದುವರಿಸಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಒಂದು ಪಾರ್ಟ್ 3 ಅಂದ್ಕೊಂಡು ಸಿನಿಮಾ ಬಂತು. ದಯವಿಟ್ಟು ಅವರೆಲ್ಲ ಈ ದೃಶ್ಯಂ 3 ಅಥವಾ ಈ ಫ್ರ್ಯಾಂಚೈಸ್ನವರು ಬಿಲ್ಡ್ ಮಾಡ್ತಾ ಇರ್ತಾರಲ್ಲ ಪಾರ್ಟ್ 3 ಪಾರ್ಟ್ 4 ಅಂತ, ಅವರೆಲ್ಲರೂ ಕೂಡ ಈ ಒಂದು ಪಾರ್ಟ್ 3 ದೃಶ್ಯಂ ಪಾರ್ಟ್ 3 ಸಿನಿಮಾನ ಯಾವ ರೀತಿ ಬರ್ಕೊಂಡಿದ್ದಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಕಲಿಬೇಕಾಗತ್ತೆ. ದೃಶ್ಯಂ ಪಾರ್ಟ್ 3 ಚಿತ್ರ ಬಹಳ ಎಂಗೇಜಿಂಗ್ ಆಗಿರೋದಕ್ಕೆ ಪ್ರಮುಖ ಕಾರಣ ರೈಟರ್ಸ್ ಮತ್ತು ಡಿರೆಕ್ಟರ್ ಜಿತ್ತು ಜೋಸೆಫ್ ಅವರ ಅದಮ್ಯ ಯೋಚನಾ ಶಕ್ತಿ ಅಂತಲೇ ಹೇಳ್ಬೋದು. ಸೊ ಜಿತ್ತು ಜೋಸೆಫ್ ಅವರ ಥಾಟ್ಸಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಇನ್ನು ನಿಮಗೆ ಗೊತ್ತಿರೋ ಹಾಗೆ ದೃಶ್ಯಂ 2 ಅಲ್ಲಿ ಜಾರ್ಜ್ ಕುಟಿ ಕೇಸನ್ನು ಗೀತಾ ಪ್ರಭಾಕರನ್ ಒತ್ತಡಕ್ಕೆ ಮಣಿದು ಪೊಲೀಸ್ನವರು ವಾಪಸ್ ರಿಓಪನ್ ಎಲ್ಲ ಮಾಡಿರ್ತಾರೆ ಗೊತ್ತಾ. ಆದರೆ ಕೊನೆಗೆ ಯಾವುದೇ ಎವಿಡೆನ್ಸ್ ಸಿಗದೇನೆ ಹೈಕೋರ್ಟ್ ಈ ಒಂದು ಕೇಸನ್ನು ಕ್ವ್ಯಾಶ್ ಮಾಡುತ್ತೆ, ಅಂದರೆ ಖುಲಾಸೆ ಮಾಡುತ್ತೆ. ಜಾರ್ಜ್ ಕುಟಿ ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ನವರು ಮತ್ತೊಂದು ಸಲ ತೊಂದರೆ ಎಲ್ಲ ಕೊಡಬಾರ್ದು ಅನ್ನೋ ತೀರ್ಪನ್ನು ಕೂಡ ಕೋರ್ಟ್ ಕೊಟ್ಟಿರುತ್ತೆ. ಪೊಲೀಸರಿಗೂ ಕೂಡ ಒಂದು ರೀತಿ ಸಿಕ್ಕಾಬಟ್ಟೆ ಈ ಒಂದು ಕೇಸಿಂದ ಅವಮಾನ ಎಲ್ಲ ಆಗಿ ಇದು ಪ್ಯೂರ್ಲಿ ಒಂದು ಕ್ಲೋಸ್ ಆ್ಯಂಡ್ ಶಟ್ ಕೇಸ್ ಅನ್ನೋ ಥರ ದೃಶ್ಯಂ 2 ಅಲ್ಲಿ ತೋರಿಸಿರ್ತಾರೆ. ಆ್ಯಂಡ್ ಪೊಲೀಸರು ಕೂಡ ಈ ಜಾರ್ಜ್ ಕುಟಿ ತಂಟೆಗೆ ಹೋಗೋದು ಬೇಡಪ್ಪ ಅಂತ ಅವರು ಸುಮ್ಮನಾಗಿರ್ತಾರೆ. ಬಟ್ ದೃಶ್ಯಂ 3ನಲ್ಲಿ ಪೊಲೀಸರು ಕೈಬಿಟ್ಟಂತಹ ಕೇಸನ್ನು ಮೀಡಿಯಾದವರು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ಟ್ರೈಲರಲ್ಲಿ ಕೂಡ ತೋರಿಸಿದ್ದಾರೆ. ಬಟ್ ಇಷ್ಟು ವರ್ಷದ ಒಂದು ಇಲ್ಲದೇ ಇರುವಂತಹ ಆತಂಕ ಅಥವಾ ಈ ಒಂದು ಕೇಸ್ ಬಗ್ಗೆ ಇಲ್ಲದೆ ಇರುವಂತಹ ಇಂಟ್ರೆಸ್ಟು ಮೀಡಿಯಾಗೆ ಇವಾಗ ಯಾಕೆ ಬಂತು ಅನ್ನೋದಕ್ಕೆ ಒಂದು ಸಾಲಿಡ್ ರೀಸನನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನು ನಾನು ಹೇಳಿದ್ರೆ ಅದು ಸ್ಪಾಯ್ಲರ್ ಆಗುತ್ತೆ. ಹಾಗಾಗಿ ನೀವೇ ಅದನ್ನು ಸಿನಿಮಾ ನೋಡಿ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ ಬಗ್ಗೆ ಹೇಳೋದಾದರೆ, ಪಾರ್ಟ್ 2 ಅಲ್ಲಿ ಜಾರ್ಜ್ ಕುಟಿ ಒಬ್ಬ ರೈಟರ್ ಜೊತೆಗೆ ಸೇರಿಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶಕ್ಕೆ
ಒಂದು ಬೌಂಡ್ ಸ್ಕ್ರಿಪ್ಟ್ನ ಪ್ರಿಂಟ್ ಹಾಕ್ಸಿ ದೃಶ್ಯಂ ಅಂತಲೇ ಹೆಸರು ಕೊಟ್ಟು ಒಂದು ಬುಕ್ಕೆಲ್ಲ ರೆಡಿ ಮಾಡಿರ್ತಾರೆ ಗೊತ್ತಾ. ಅದು ಇವಾಗ ಸಿನಿಮಾ ಆಗಿ ಬ್ಲಾಕ್ ಬಸ್ಟರ್ ಓಪನಿಂಗನ್ನು ಪಡ್ಕೊಳ್ಳುತ್ತೆ. ಸೊ ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟಲ್ಲಿ ಇದ್ದಂತಹ ಕ್ಯೂಟ್ ಫ್ಯಾಮಿಲಿ ಮೂಮೆಂಟ್ಸ್ ದೃಶ್ಯಂ ಪಾರ್ಟ್ 3ಯಲ್ಲೂ ಬರುತ್ತೆ. ಇದ್ರ ಜೊತೆಗೆ ಜಾರ್ಜ್ ಕುಟಿ ತನ್ನ ಮೊದಲನೇ ಮಗಳು ಅಂಜುಗೆ ಮದುವೆ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಾನೆ. ಆದರೆ ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳುವಾಗಲೇ ಪೊಲೀಸರು ಕೈಬಿಟ್ಟಿರುವಂತಹ ಈ ಜಾರ್ಜ್ ಕುಟಿ ಕೇಸನ್ನು ಮೀಡಿಯಾದವರು ನಾನು ಆಗಲೇ ಹೇಳಿದಾಗೆ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಸ್ ಯೂಶ್ವಲ್ ಜಾರ್ಜ್ ಕುಟಿ ಎಲ್ಲದಕ್ಕೂ ರೆಡಿ ಇದ್ದಾನೆ. ಆದರೆ ಇಂಟರ್ವಲ್ ಬ್ಲಾಕಲ್ಲಿ ಮೀಡಿಯಾ ಜೊತೆಗೆ ಸೇರಿಕೊಂಡು ಜಾರ್ಜ್ ಕುಟಿನ ಟ್ರ್ಯಾಪ್ ಮಾಡಬೇಕು ಅಂತ ಇರುವಂತಹ ಆ ವ್ಯಕ್ತಿ ಯಾರು ಅನ್ನೋದು ರಿವೀಲ್ ಆಗುತ್ತೆ. ಅದು ಈ ಸಿನಿಮಾದ ಮೊದಲ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟು. ಆಮೇಲೆ ಸೆಕೆಂಡ್ ಹಾಫ್ ಶುರುವಾಗುತ್ತೆ. ಸೆಕೆಂಡ್ ಹಾಫ್ ಶುರುವಾದ್ಮೇಲಂತೂ ಕ್ಲೈಮ್ಯಾಕ್ಸ್ ತನಕ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾನೆ ಹೋಗುತ್ತೆ. ಬ್ಯೂಟಿ ಏನು ಅಂತಂದರೆ ಆ ಯಾವುದೇ ಟ್ವಿಸ್ಟ್ ಕೂಡ ತುಂಬ ಫೋರ್ಸ್ ಮಾಡಿದ ಹಾಗೆ ಇರಲಿಲ್ಲ, ಬದಲಾಗಿ ಬಹಳ ನ್ಯಾಚುರಲ್ ಆಗಿ ರಿಯಲ್ ಲೈಫಲ್ಲಿ ನಡೆಯೋ ಹಾಗೆ ಬರ್ತಾನೆ ಹೋಗುತ್ತೆ. ಕೊನೆ ತನಕ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸನ್ನು ಜೊತೆಗೆ ನೈಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಡ್ತಾನೆ ಹೋಗುತ್ತೆ. ಒಂದು ಚಿಕ್ಕ ಸ್ಪಾಯ್ಲರನ್ನು ಬಿಟ್ಕೊಡೋದಾದರೆ, ಜಾರ್ಜ್ ಕುಟಿ ಮಗಳ ಮದುವೆ ಈ ಸಿನಿಮಾದಲ್ಲಿ ಸೆಂಟರ್ ಪಾಯಿಂಟ್ ಥರ ಸೆಕೆಂಡ್ ಹಾಫಲ್ಲಿ ವರ್ಕ್ ಆಗುತ್ತೆ. ನಾನು ಹೇಳಿದೆ ಹಳೆ ಪಾತ್ರಗಳು ಹೊಸ ಪಾತ್ರಗಳು ಜಾರ್ಜ್ ಕುಟಿ ಕುಟುಂಬನ ಅಳಿಸಿ ಹಾಕೋದಕ್ಕೆ ಒಟ್ಟಾಗ್ತಾರೆ ಅಂತ. ಅವರೆಲ್ಲರೂ ಕೂಡ ಈ ಜಾರ್ಜ್ ಕುಟಿ ಮದುವೆನ ಅಂದರೆ ಮಗಳ ಮದುವೆನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ದೃಶ್ಯಂ 2 ಅಲ್ಲಿ ತನ್ನ ಮಗಳು ಕೊಂದಂತಹ ಹುಡುಗನ ಅಸ್ಥಿಯನ್ನು ಬೇರೆ ಒಂದು ಅಸ್ಥಿಯಿಂದ ಜಾರ್ಜ್ ಕುಟಿ ರೀಪ್ಲೇಸ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಅಸ್ಥಿಯನ್ನು ಕೊಟ್ಟಂತಹ ಪತ್ರೋಸ್ ಅನ್ನೋನು ಈಗ ಸಿಗಾಕೊಳ್ತಾನೆ. ಆಮೇಲಿರೋದೇ ಅಸಲಿ ಟ್ವಿಸ್ಟು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾದಲ್ಲಿ ಜಾರ್ಜ್ ಕುಟಿ ಮುಚ್ಚಿ ಹಾಕಿರುವಂತಹ ಈ ಕೇಸ್ಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಅಡ್ಡಿಗಳು ಬರುತ್ತೆ ಅನ್ನೋದನ್ನು ತುಂಬ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ವಿಚ್ ಮೇಕ್ಸ್ ಇಟ್ ಮೋರ್ ಲಾಜಿಕಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ನನಗನ್ನಿಸ್ತು. ಹಾಗೆಯೇ ಕಾನೂನಿನ ಮೂಲಕನೇ ಜಾರ್ಜ್ ಕುಟಿ ಅದನ್ನು ಹೇಗೆ ಟ್ಯಾಕಲ್ ಮಾಡ್ತಾನೆ ಅನ್ನೋದನ್ನು ಸೀನ್ ಬೈ ಸೀನ್ ಎಸ್ಟಾಬ್ಲಿಷ್ ಮಾಡಿರೋದು ಈ ಸಿನಿಮಾದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾದಲ್ಲಿ ಹಳೆಯ ಪಾತ್ರಗಳು ಮತ್ತು ಹೊಸ ಪಾತ್ರಗಳು ಬರ್ತಾ ಹೋಗುತ್ತೆ. ಅವರೆಲ್ಲರೂ ಕೂಡ ನೀವು ಸಿನಿಮಾ ನೋಡಿ ಆಚೆ ಬಂದಮೇಲೆ ಸಿಕ್ಕಾಬಟ್ಟೆ ಕಾಡ್ತಾರೆ. ಸ್ಪಾಯ್ಲರ್ ಹೇಳಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಶುರು ಮಾಡಬೇಡಿ. ಸ್ಪಾಯ್ಲರ್ಸ್ ಎಲ್ಲೂ ಹೇಳಿಲ್ಲ. ನಾನು ಹೇಳಿದೆ ಹಳೆ ಪಾತ್ರಗಳು ಹೊಸ ಪಾತ್ರಗಳು ಬರ್ತಾ ಹೋಗುತ್ತೆ ಅಂತ. ಅವ್ರು ಯಾರು ಅಂತ ನಾನು ಈ ರಿವ್ಯೂಯಲ್ಲಿ ಹೇಳೇ ಇಲ್ಲ. ಸೊ ದೇರ್ ಈಸ್ ನೋ ಸ್ಪಾಯ್ಲರ್ಸ್ ಇನ್ ದಿಸ್ ರಿವ್ಯೂ. ಆ್ಯಂಡ್ ಅಫ್ಕೋರ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಂತೂ ಈ ಕಥೆ ಹೇಗೆ ಎಂಡ್ ಆಗುತ್ತೆ ಅನ್ನೋ ಊಹೆ ಕೂಡ ಮಾಡೋಕ್ಕಾಗ್ದೇ ಮೈಂಡ್ ಆ್ಯಕ್ಚುಲಿ ಬ್ಲ್ಯಾಂಕ್ ಆಗುತ್ತೆ, ಪ್ಲಸ್ ಟೆನ್ಷನ್ ಬಿಲ್ಡ್ ಆಗ್ತಾನೆ ಹೋಗುತ್ತೆ. ಫೈನಲಿ ನಮಗೆ ಅಷ್ಟಾಗಿ ರುಚಿಸದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊನೆಗೆ ಒಂದು ಬರುತ್ತೆ. ಅಷ್ಟಾಗಿ ರುಚಿಸದ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪಾರ್ಟ್ 2ನಲ್ಲಿ ಒಂದು ವಿಸಲ್ ವರ್ತಿ ಕ್ಲೈಮ್ಯಾಕ್ಸ್ ಕೊಟ್ಟಿದ್ರು ಗೊತ್ತಾ. ಅಂದರೆ ಒಂದು ಕೋರ್ಟ್ ರೂಮಲ್ಲಿ ಆ ಒಂದು ಅಸ್ಥಿ ಸಿಕ್ಕಿರುತ್ತಲ್ಲ, ಅಸ್ಥಿನ ಆ್ಯಕ್ಚುಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಹೇಳ್ತಾರೆ ಇದು ಆ ಕೊಲೆಯಾದ ಹುಡುಗನ ಅಸ್ಥಿ ಅಲ್ಲ ಅಂತ. ಸೊ ಅಲ್ಲೊಂದು ವಿಸಲ್ ವರ್ತಿ ಮೊಮೆಂಟ್ ಸೃಷ್ಟಿಯಾಗಿತ್ತು ಗೊತ್ತಾ. ಆ ಥರದ್ದು ವಿಸಲ್ ವರ್ತಿ ಕ್ಲೈಮ್ಯಾಕ್ಸ್ ಈ ಸಿನಿಮಾದಲ್ಲಿಲ್ಲ, ಬದಲಾಗಿ ಬಹಳ ಒಂದು ಎಮೋಷನಲ್ ಆ್ಯಂಡ್ ಲಾಜಿಕಲ್ ಕ್ಲೈಮ್ಯಾಕ್ಸ್. ಅಂದರೆ ಒಬ್ಬ ತಂದೆಯ ಪಾಯಿಂಟ್ ಆಫ್ ವ್ಯೂವಿಂದ ಒಬ್ಬ ತಂದೆಯಾಗಿ ಜಾರ್ಜ್ ಕುಟಿ ಯಾವ ರೀತಿ ಒಂದು ಸ್ಟೆಪ್ ತೆಗೆದುಕೊಳ್ತಾನೆ ಅನ್ನೋದನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಟಚ್ ಮಾಡಿದ್ದಾರೆ. ಆ ಟ್ವಿಸ್ಟು ಇಟ್ ವಿಲ್ ಬ್ಲೋ ಯುವರ್ ಮೈಂಡ್. ಆ್ಯಂಡ್ ಎಸ್, ದೃಶ್ಯಂ 3 ಸಿನಿಮಾದಲ್ಲಿ ಮತ್ತೊಮ್ಮೆ ಈ ಕಥೆಗೆ ಒಂದು ಎಂಡೇನೋ ಸಿಗುತ್ತೆ. ಆದರೆ ಇನ್ನೂ ಸಾಕಷ್ಟು ಭಾಗಗಳಲ್ಲಿ ಈ ಸಿನಿಮಾ ಮಾಡೋದಕ್ಕೆ ಇರುವಷ್ಟು ಸ್ಟಫ್ ಮತ್ತು ಪ್ರಶ್ನೆಗಳನ್ನು ದೃಶ್ಯಂ 3 ಸಿನಿಮಾದಲ್ಲಿ ಉಳಿಸಿದ್ದಾರೆ. ಆದರೆ ಅದು ಯಾವುದು ಕೂಡ ನಿಮ್ಮನ್ನು ಯಾಕೆಂದರೆ ಪಾರ್ಟ್ 3ಗೇ ಈ ಸಿನಿಮಾ ಮುಗಿಸ್ಬೇಕಿತ್ತು ಅಂತ ಅನ್ನೋ ಹಾಗೆ ಮಾಡಿಲ್ಲ ಅವರು. ಸೊ ಇನ್ನು ಪಾರ್ಟ್ 3 ಅಲ್ಲ, ಇನ್ನೆಷ್ಟು ಪಾರ್ಟ್ ಬಂದರೂ ಈ ಸಿನಿಮಾನ ನಾವು ನೋಡ್ತಾ ಇರ್ಬೋದು ಅನ್ನುವಂತಹ ರಿಲೀಫ್ ಕೊಡೋ ಥರ ಒಂದು ಎಂಡಿಂಗನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದು ಈ ಸಿನಿಮಾದ ರೈಟರ್ಸ್ಗಳ ತಾಕತ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಆ್ಯಂಡ್ ಕೊನೆಯದಾಗಿ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಕ್ಕೇನಿದೆ, ಎಲ್ರಿಗೂ ಗೊತ್ತಿರೋದೇನೆ. ಮತ್ತೊಂದು ಸಲ ಅವರನ್ನು ಯಾಕೆ ನಮ್ಮ ಭಾರತದ ಅತ್ಯುತ್ತಮ ನಟ ಅಂತ ಕರೀತಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಶುರುವಿಂದ ಕೊನೆ ತನಕ ಇಡೀ ಸಿನಿಮಾನ ಅವರು ಹೆಗಲ ಮೇಲೆ ಹೊತ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟಲ್ಲಿ ಅವರು ಮಾಡಿರುವಂತಹ ಪರ್ಫಾರ್ಮೆನ್ಸ್ ಬಹಳ ಕಾಲ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಅಫ್ಕೋರ್ಸ್ ಜಾರ್ಜ್ ಕುಟಿ ತನ್ನ ಮಗಳನ್ನು ಕಾಪಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗೋದಕ್ಕೆ ರೆಡಿ ಅನ್ನೋದು ನಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿದ ಮೇಲೇ ಗೊತ್ತಾಗಿದೆ. ಆದರೆ ಇಂಥ ಹಂತಕ್ಕೂ ಹೋಗ್ತಾನೆ ಅನ್ನೋದು ಈ ದೃಶ್ಯಂ 3 ನೋಡಿದ ಮೇಲೆ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಮಾಡುತ್ತೆ. ಮೋಹನ್ ಲಾಲ್ ಇಸ್ ಜಸ್ಟ್ ಬ್ರಿಲಿಯಂಟ್ ಅಷ್ಟೇ, ಅದ್ರ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ ಮೀನಾ ಅವರಾಗಿರಬಹುದು, ಮಕ್ಕಳ ಪಾತ್ರ ಮಾಡಿರೋರಾಗಿರಬಹುದು, ಇವರೆಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕೊನೆಯದಾಗಿ
ಆ್ಯಸ್ ಫಾರ್ ಆಸ್ ದೃಶ್ಯಂ ಫ್ರ್ಯಾಂಚೈಸ್ ಈಸ್ ಕನ್ಸರ್ನ್ಡ್, ಇದು ಕೇವಲ ಒಂದು ಸಿನಿಮಾ ಆಗಿ ಉಳ್ಕೊಂಡಿಲ್ಲ ನನ್ನ ಪ್ರಕಾರ. ಜಾರ್ಜ್ ಕುಟಿ ಆಗಿರ್ಬೋದು, ಅಂಜು, ಅನು, ಅವನ ಹೆಂಡತಿ, ಆ ಕೊಲೆ, ಅದರಿಂದ ಇಡೀ ಫ್ಯಾಮಿಲಿ ಸಫರ್ ಮಾಡ್ತಾ ಇರೋದು, ಇದೇನೋ ನಮ್ಮ ಅಕ್ಕಪಕ್ಕದ ಮನೆಯವ್ರ ಲೈಫಲ್ಲಿ ನಡೀತಾ ಇರೋದೇನೋ ಅನ್ನೋ ರೀತಿ ಈ ಫ್ರ್ಯಾಂಚೈಸಿ ನಮ್ಮ ತಲೆಯಲ್ಲಿ ಜಾಗ ಮಾಡ್ಕೊಂಡಿದೆ. ಜಸ್ಟ್ ಯಾವುದೋ ಒಂದು ಔಟ್ ಆ್ಯಂಡ್ ಔಟ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿರ್ತಿದ್ರೆ ಬಹುಶಃ ಇಷ್ಟರ ಮಟ್ಟಿಗೆ ದೃಶ್ಯಂ ಸಿನಿಮಾ ನಮ್ಮನ್ನು ಕಾಡ್ತಾ ಇರಲಿಲ್ಲ. ಬದಲಾಗಿ ಫ್ಯಾಮಿಲಿ ಎಲಿಮೆಂಟ್ಸನ್ನು ಕೂಡ ಒಂದು ಮರ್ಡರ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಸಿನಿಮಾಗೆ ನೀಟಾಗಿ ಬ್ಲೆಂಡ್ ಮಾಡಿರೋದು ಈ ಸಿನಿಮಾನ ನಿಜವಾದ ಘಟನೆ ಏನೋ ಅಂದ್ಕೊಳ್ಳೋ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ದೃಶ್ಯಂ 3 ಕಥೆ ಮುಗಿದಿದೆ, ಆದರೆ ಆಗಲೇ ಹೇಳಿದಾಗೆ ದೃಶ್ಯಂ 4 ಮಾಡಬಹುದಾದಂತಹ ಎಲ್ಲ ಪೊಟೆನ್ಷಿಯಲ್ ಸ್ಟಫನ್ನು ಪಾರ್ಟ್ 3 ತನ್ನಲ್ಲಿ ಇಟ್ಕೊಂಡಿದೆ. ಈ ರಿವ್ಯೂನಲ್ಲಿ ನಾನು ಎಷ್ಟೊಂದು ವಿಷಯನ ಇನ್ನೂ ಹೇಳೋಕ್ಕಾಗಿಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೂ ಅದಾಗಲ್ಲ. ಯಾಕೆಂತಂದರೆ ಕೆಲವು ಅನುಭವಗಳನ್ನು ಹೇಳ್ಕೊಳಕ್ಕಾಗಲ್ಲ, ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದನ್ನು ತಿಳ್ಕೊಳ್ಬೋದಾಗುತ್ತೆ. ಸೊ ಕಣ್ಣು ಮುಚ್ಕೊಂಡು ಈ ಸಿನಿಮಾನ ನೋಡಿ. ಆ್ಯಂಡ್ ಜಾರ್ಜ್ ಕುಟಿ ಸಿಕ್ಕಾಕೊಳ್ತಾನೆ ಇಲ್ವ ಅನ್ನೋದನ್ನು ಗೊತ್ತಾಗಬೇಕು ಅಂತಂದರೆ, ತಿಳ್ಕೊಬೇಕು ಅಂತಂದರೆ ನೀವೇ ಈ ಸಿನಿಮಾನ ಥಿಯೇಟರ್ಲಿ ನೋಡಬೇಕಾಗುತ್ತೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.